ಎಲ್ಲ ಒಣಗೋಯ್ತಾ ಇದೆ, ನೀರಿಲ್ಲ. 1.5 ತಿಂಗಳಾಯಿತು ಬೆಳೆ ಮಾಡಿ ನಾವು. ಈ ಥರ ಅನ್ಯಾಯ ಆಗೋಗಿದೆ. ಬೆಳೆ ಮಾಡಿ ನಮಗೆ ಇದು ಬೆಳೆ ಒಂದು ಸ್ವಲ್ಪನೂ ಕೈಗೆ ಸಿಕ್ತಂಗೆ ಆಯ್ತಾ ಇದೆ. ಫ್ಯಾಕ್ಟ್ರಿಯವರು ಸ್ಟಾರ್ಟ್ ಮಾಡಿದೆ, ಈ ಥರ ಅನ್ಯಾಯ ಆಗದೆ ಕಬ್ಬೆಲ್ಲ ಒಣಗ್ತಾ ಇದೆ ನಮಗೆ ಅಂತ ಇದು ಮಾಡ್ತಾಯಿದ್ದೀವಿ ನಾವು. ಮತ್ತು ಇದು ಭೂಮಿ ಎಲ್ಲ ಹದ ಮಾಡ್ಕೋಬೇಕಾಯ್ತು. ಹುಟ್ಲುಪಾತಿನ ಎಲ್ಲ ತೆಕ್ಲು ಬಿದ್ದಾವೆ, ಯಾವುದೂ ಬೆಳೆ ಇಲ್ಲ, ಎಲ್ಲ ತೆಕ್ಲು ಬಿದ್ದಾವೆ. ಈ ಸಾರಿ ಕಟ್ಟೆಲು ನೀರು ಕೊಟ್ಟಿಲ್ಲ ನಮಗೆ, ಎಲ್ಲ ಭೂಮಿಗಳೆಲ್ಲ ತೆಕ್ಲು ಬಿದ್ದಾವೆ. ಆಗ್ಬಿಟ್ಟಿದೆ ಸರ್. ಫ್ಯಾಕ್ಟ್ರಿಯವರು ಕಟಾವು ಬೇಗ ಮಾಡಿಕೊಟ್ಟಿದ್ದಾರೆ, ನಮಗೆ ಕಟಾವು ಆಯ್ತದೆ ಸರ್. ಇಲ್ಲದೆ ಒಣಗಿ ಕರ್ಪೂರ ಆಗೋಯ್ತದೆ ಸರ್. ಇಲಾಖೆಯಿಂದ ಕ್ರಮ ಕೊಟ್ಟಿದ್ದೀನಿ ಸರ್. ಅವರೇ ಬಂದು ಭೇಟಿ ಮಾಡಿದ್ದಾರೆ, ಅವರೆಲ್ಲನೂ ಚೆಕ್ ಮಾಡಿ ಪರಿಹಾರ ಮಾಡಿದ್ದಾರೆ. ನೀವು ಆ ಸಮಯದಿಂದ ಹೋಗಿ ಸಮಸ್ಯೆ ತಗೋಬೇಕು ಸರ್. ಅಲ್ಲಲ್ಲಿ ಬೇರೆ ನೀರು ಬರ್ತಿಲ್ಲ, ಕಬ್ಬೆಲ್ಲ ಒಣಗೋಗಿದೆ. 2 ಮಂತ್ಸ್ ಆಗಿದೆ ನೀರು ಬಂದು, ಎಲ್ಲ ಒಣಗೋಗಿ ಗರ್ಗರಿ ಥರ ಆಗ್ಬಿಟ್ಟೈತೆ. ಕಡಿಯೋಕ್ಕೂ ಅವರು ಅವಕಾಶ ಕೊಡ್ತಿಲ್ಲ. ಫೋನ್ ಮಾಡ್ತೀವಿ, ಅವಾಗ ಕಡೀರಿ ಇವಾಗ ಕಡೀರಿ ಅಂತ ಹೇಳ್ತಾರೆ. ಕೇಳಿದ್ರೆ ಒಣಗೋಗ್ತರಿಂದ ಸ್ವಲ್ಪ ರೈತರಿಗೆ ನಷ್ಟ ಆಗ್ತಿದೆ. ಕಬ್ಬು ಇವಾಗ ಕಡೀಲಿಕ್ಕೆ ನಮಗೆ ತುಂಬ ತೊಂದರೆ ಆಗ್ತಿದೆ, ಬೇರೆ ನಷ್ಟ ಆಗ್ತಿದೆ. ಕೇಳಿದ್ರೆ ಆ ಥರ ಅಂತಾರೆ ನಮಗೆ. ಸ್ವಲ್ಪ ಬಾಡ್ತಾ ಇರ್ತಕ್ಕಂಥ ಸನ್ನಿವೇಶನ ನಾವು ನೋಡ್ತಾ ಇದ್ದೀವಿ. ಈಗ ಕಳೆದ 1 ವಾರದಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯು ಕಬ್ಬು ಅರೆಯಲು ಪ್ರಾರಂಭ ಮಾಡಿತ್ತು. ಇವೆಲ್ಲ ಕಬ್ಬನ್ನ ಬೇಗ ಕಟಾವು ಮಾಡಿದ್ರೆ ರೈತರಿಗೆ ಆಗುವಂಥ ನಷ್ಟನ ತಪ್ಪಿಸ್ಬೋದಾಗಿದೆ. ಜೊತೆಗೆ ಈಗಾಗಲೇ ಇವೆಲ್ಲ 12 ತಿಂಗಳಾಗಿರ್ತಕ್ಕಂಥ ಕಬ್ಬು ಅವಧಿ ಮೀರೋದ್ರಿಂದ ಈ ಕೇವಲ ಕೆಲವೇ ದಿವಸಗಳಲ್ಲಿ ಕಟಾವು ಆದೇಶನ ಸಕ್ಕರೆ ಕಾರ್ಖಾನೆಯವರು ನೀಡಲಿದ್ದಾರೆ. ಇದರಿಂದ ಮುಂದೆ ರೈತರಿಗೆ ಆಗ್ತಂಥ ತೊಂದರೆನ ತಪ್ಪಿಸ್ಬೋದಾಗಿದೆ. ಈ ಒಂದು ಭಾಗದಲ್ಲಿ ಕಳೆದ ಬೇಸಿಗೆಯಲ್ಲಿ ಯಾರು ಕಬ್ಬ ಬಿತ್ತನೆ ಮಾಡ್ಕೊಂಡಿದ್ದಾರೆ, ಅವು ಒಂದು 6ರಿಂದ 7 ತಿಂಗಳು ಕಬ್ಬುಗಳು ಶೇಕಡ 20% ನೀರಿಲ್ಲದೆ ಬಾಡ್ತದೆ. ಏನಾರ ಮುಂದೆ ಮಳೆ ಬಂದು KRSನಲ್ಲಿ ಅದೃಷ್ಟವಶಾತ್ ತುಂಬಿಕೊಂಡು ನೀರಿನಾರ ಬಿಟ್ಟರೆ ಆ ಒಂದು ನಷ್ಟನ ರೈತರಿಗೆ ಆಗುವಂಥ ಭರಿಸ್ಬೋದು ಅಂತ ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಷ್ಟ ಆದಾಗ ನಿಮಗೆ ಬೆಳೆ ಪರಿಹಾರ ಆಗುತ್ತೆ. ಬಿತ್ತಕ್ಕಿಂತ ಮುಂಚೆ ನೀವು ವಿಮೆ ಕಟ್ಟಿದ್ದಲ್ಲಿ ನಿಮಗೆ ಪರಿಹಾರನೂ ಸಹ ಸಿಗುತ್ತೆ. ಇದರಲ್ಲಿ ಭತ್ತ ನೀರಾವರಿ ಮತ್ತು ರಾಗಿ ನೀರಾವರಿ, ರಾಗಿ ಖುಷ್ಕಿ ಪ್ರದೇಶದಲ್ಲಿ ಮತ್ತು ಹುರುಳಿ ಬೆಳೆಗಳಿಗೆ ವಿಮೆನ ಪ್ರಾರಂಭ ಮಾಡಿದೆ. ಇದನ್ನೆಲ್ಲ ಕೊನೆಯ ದಿನಾಂಕ ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಎಲ್ಲ ರೈತ ಬಾಂಧವರು ಹತ್ತಿರದ ಗ್ರಾಮವನ್ನಾಗಿರ್ಬೋದು, CSC ಸೆಂಟರ್ ಆಗಿರ್ಬೋದು, ಕೃಷಿ ಇಲಾಖೆಯಲ್ಲಿ ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಇರ್ತಾರೆ. ಅವ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬಹುದಾಗಿತ್ತು. ರೋಲರ್ ಸ್ಕೇಟಿಂಗಿಗೆ ಇಲ್ಲೇ ಮಂಗಳೂರಲ್ಲಿ ಟ್ರೈನ್ ಮಾಡ್ತಾ ಇದ್ದೇನೆ. ಮಾತ್ರ ಐಸ್ ಸ್ಕೇಟಿಂಗ್ ನಾನು ಅಬ್ರಾಡ್ ಹೋಗಿದ್ದೇನೆ, ಕೊರಿಯಾ, ಫಿಲಿಪೀನ್ಸ್, ಥೈಲ್ಯಾಂಡ್ ಮತ್ತು ಚೈನಾ. ಮತ್ತು ಈಗ ಡೆಹ್ರಾಡೂನಲ್ಲಿ ಒಂದು ಟ್ರ್ಯಾಕ್ ಇದೆ ಐಸ್ ಸ್ಕೇಟಿಂಗಿದು, ಅದಕ್ಕೆ ನಾನು ಈಗ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ಗೋಲ್ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಿ ಮತ್ತು ಹೋಗಲಿಕ್ಕೆ, ವರ್ಲ್ಡ್ಸಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಅದು ನನ್ನ ಗೋಲ್. ಟ್ರಯಲ್ಸ್ ಒಂದು ಆಗಿದೆ, ಇನ್ನೊಂದು ಬಾಕಿ ಇದೆ. ಅದರಲ್ಲಿ ಸೆಲೆಕ್ಟ್ ಆದರೆ ಮತ್ತು ವರ್ಲ್ಡ್ಸಿಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. SDM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿನಿಯಾಗಿದ್ದು, ಇವರು ಪ್ರಸ್ತುತ 3rd ಇಯರ್ BBA ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ. ಬಹುಶಃ ಈಗ ತಾನೇ ಮೊನ್ನೆಯಷ್ಟೇ ನಡೆದಂತಹ 21st ಸೀನಿಯರ್ ನ್ಯಾಷನಲ್ ಐಸ್ ಸ್ಕೇಟಿಂಗಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಇವರು ಒಂದು ಗೋಲ್ಡ್, 3 ಸಿಲ್ವರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸ್ಪೋರ್ಟ್ಸ್ ವಿಭಾಗದಲ್ಲಿ ಇತ್ತೀಚೆಗೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊನ್ನೆ ಡೆಹ್ರಾಡೂನಲ್ಲಿ ನಡೆದಂಥ ಐಸ್ ಸ್ಕೇಟಿಂಗ್ನಲ್ಲಿ 1 ಚಿನ್ನದ ಪದಕ ಮತ್ತು 3 ಬೆಳ್ಳಿಯ ಪದಕವನ್ನು ಪಡೆದು ಕಾಲೇಜಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೆ ಕರ್ನಾಟಕ ರಾಜ್ಯಕ್ಕೂ ಹೆಮ್ಮೆ ತರುವಂಥ ವಿಚಾರ.
ಇವರ ಈ ಸಾಧನೆಯನ್ನು ಮ್ಯಾನೇಜ್ಮೆಂಟು, ಕಾಲೇಜ್ ಮತ್ತು ಸಿಬ್ಬಂದಿಗಳೆಲ್ಲ ಶ್ಲಾಘನೆ ಮಾಡಿದ್ದಾರೆ. ಇದೇ ರೀತಿ ಅವರು ಚೈನಾದಲ್ಲಿ ನಡೆದಂಥ 5ನೇ ವಿಂಟರ್ ಗೇಮ್ನಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕಿಂತ ಮುಂಚೆ ಯೂನಿವರ್ಸಿಟಿ, ಇಂಟರ್ ಯೂನಿವರ್ಸಿಟಿ ಅವರಲ್ಲೂ ಕೂಡ ಅವರು ಭಾಗವಹಿಸಿ ಸಾಕಷ್ಟು ಪದಕಗಳನ್ನು ಪಡೆದಿದ್ದಾರೆ.